ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ದೊರಕುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಪಂಚಾಯತಿ ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ರಿಸರ್ವೇಷನ್ ಇದೆ, ಅದೇ ಥರ ಸೊಸೈಟಿಗಳು ಅಂತ ಹೇಳಿದ್ರೆ ಪ್ಯಾಕ್ಸ್ಗಳು ಅಂದರೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ರಿಸರ್ವೇಷನ್ ಲಾಗು ಮಾಡಿದ್ದಾರೆ. ಮತ್ತು 3 ಜನ 53A ಪ್ರೊವಿಷನ್ನಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಪ್ರೊವಿಷನ್ ಮಾಡಿದ್ದೀನಿ. ನಾಮಿನೇಷನ್ ಮಾಡೋವಾಗ ಹೆಚ್ಚು ಕ್ರಾಂತಿಕಾರಿಕವಾಗಿರೋದು ಅಂತ ಹೇಳಿದ್ರೆ, ಯಾರು ಆ ಸಮಿತಿನಲ್ಲಿ ಯಾವ ಸಮುದಾಯದವನು ಇಲ್ಲ ಅಂತಹ ಸಮುದಾಯದವನಿಗೆ ನಾಮಿನೇಷನ್ ಮಾಡೋದು ಅಂತ ಹೇಳಿ ಆ್ಯಕ್ಟಲ್ಲಿ ಪ್ರೊವಿಷನ್ ಮಾಡಿದ್ದೇನೆ. ಅದು ಜಾರಿನಲ್ಲಿದೆ. ಈಗ ಅದ್ರ ಪ್ರಕಾರ ಹೋದರೆ ಯಾರೆಲ್ಲ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇದ್ದಾವೆ ಅವರಿಗೆಲ್ಲ ಅವಕಾಶ ದೊರಕುತ್ತೆ. ಇದು ಕ್ರಾಂತಿಕಾರಿಕವಾದಂಥ ಬದಲಾವಣೆ ಅಲ್ವಾ? ಅದಕ್ಕೆ ನನಗೆ ತೃಪ್ತಿ ಇದೆ. ಬೇಡಪ್ಪ, ನನಗೆ ಬೇಡ, ನನಗೆ ಸಾಕು. ಇನ್ನೊಬ್ರಿಗೆ ಅವಕಾಶ ಕೊಡಲಿ. ಯಾರು ಆದರೆ ಏನು ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ, ಮಾಡ್ತಾರೆ. ನಮ್ಮ ಜಿಲ್ಲೆನಲ್ಲಿ ನಾವು ನೋಡ್ಕೊಂಡು ಮೊದಲು ಮನೆಯಲ್ಲೇನ್ರಿ, ಆಮೇಲಿಂದ ಅಲ್ವಾ ಬೇರೆಯವ್ರದ್ದು. ಹಂಗೆ ನಮ್ಮ ಜಿಲ್ಲೆ ನೋಡಿ, ಹಿಂಸೆ ಇದೆಯಲ್ಲ, ದಿಸ್ ವೈಲೆನ್ಸ್ ಆಲ್ವೇಸ್ ಹಾರ್ಮ್ಸ್ ಎವ್ರಿಬಡಿ, ನಾಟ್ ಓನ್ಲಿ ದಿ ಹಾರ್ಮಿಂಗ್ ಪರ್ಸನ್, harmed person. Both will suffer. So that's why I will not encourage this sort of attack on anybody, whether he is a Congress worker, whether he is some other party worker. So attacking each other, injuring the other person, opposite side, that is not admissible. It is there from the long time because ಈಗ ನಾನು ಕೂಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಪಟ್ಟ ಕೇಸಲ್ಲಿ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಮತ್ತು DK ಸುರೇಶ್ಗೆ ಅಂತೇಳಿ ನನಗೂ ಕೂಡ ಗೊತ್ತಾಗಿದೆ. ಅದು ಏನು ಕೊಟ್ಟಿದ್ದಾರೆ ಏನು ನನ್ನ ಹತ್ರ ಪೂರ್ಣವಾದ ಮಾಹಿತಿ ಇಲ್ಲ. ನಿಮ್ಮ ಹತ್ರ ಪೂರ್ಣವಾದ ಮಾಹಿತಿ ಇದ್ದರೆ ನೀವು ಅದನ್ನು ನನಗೆ ಹೇಳಿದ್ರೆ ಅದ್ರ ಮೇಲೆ ನಾನು ರಿಯಾಕ್ಷನ್ ಹೇಳ್ಬಲ್ಲ. ನೋಟಿಸ್ ಕೊಟ್ಟಾದ ಕ್ಷಣಕ್ಕೆ ಅವರು ಇದಕ್ಕೆ ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಅವರು 128 ಇದ್ದಾವೆ, ಅದರಲ್ಲಿ ಯಾವ್ದ್ರಲ್ಲಿ ನೋಟಿಸ್ ಕೊಟ್ಟವರು ಯಾರಿಗೆ ಗೊತ್ತು. ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯ ಇದ್ದೇ ಇದೆ ನೋಡಿ. ಇದರಲ್ಲಿ ಸಿ, we should not blame only Indigo administration. We have to blame the DGCA also. ಅವರು 8 hours ಮೇಲೆ ಕೆಲಸ ಮಾಡಬಾರ್ದು ಪೈಲಟ್ಗಳು ಅಂತಾರೆ. ಇವರು ಇಂಡಿಗೋದವರು 10 ಅವರು 12 ಅವರ್ವರೆಗೂ ಕೆಲಸ ಮಾಡಿಸಿದ್ದಾರೆ. ಅದನ್ನು ಅವರು ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಈ ಥರ ನೀವು ಸೀರಿಯಸ್ ಆಗಿ ತೊಗೊಂಡ್ಮೇಲೆ ಅವರು ಏನು ಮಾಡಿದ್ರು, ಅವ್ರ ಹತ್ರ 8 ಅವರ್ಸಿಗೆ ರಿಸ್ಟ್ರಿಕ್ಟ್ ಮಾಡಿದಾಗ ಸುಮಾರು ಒಂದು 200 ಜನ ಪೈಲಟ್ಸು ಶಾರ್ಟೇಜ್ ಇದೆ ಅವರಿಗೆ. ಅದಕ್ಕೋಸ್ಕರ ಇದನ್ನ ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡೋದು ಅಥವಾ ರೀಶೆಡ್ಯೂಲ್ ಮಾಡೋದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು, DGCA ಅವರು ಈ ರೀತಿ ಸ್ಟ್ರಿಕ್ಟಾಗಿ ಹೇಳುವಾಗ ಮೊದಲನೇ ಅವ್ರಿಗೊಂದು 3 ತಿಂಗಳು 6 ತಿಂಗಳು ಬ್ರೀತಿಂಗ್ ಟೈಮ್ ಕೊಟ್ಟು ನಾವು ಈ ಥರ ಇನ್ಸಿಸ್ಟ್ ಮಾಡ್ತೀವಿ, ಮುಂದೆ ಈ ತಾರೀಕಿನಿಂದ ಆಚೆಗೆ ಇರ್ಬೋದು, ಕಾನೂನು ಯಾವತ್ತೋ ಮಾಡಿರ್ಬೋದು, ಕಾನೂನು ಇರಬಹುದದು, ಆದರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್, ಅದು ನನಗೂ ಗೊತ್ತಿದೆ. ಆದರೂ ಕೂಡ ಯಾವಾಗ ಜಾರಿ ಮಾಡಿಲ್ಲ ವರ್ಷಾನುಗಟ್ಟಲೆ, ಮತ್ತೊಮ್ಮೆ ಅವ್ರಿಗೊಂದು ಅವಕಾಶ ನೋಟಿಸ್ ಕೊಟ್ಟು ಇಂಥ ತಾರೀಕಿನಿಂದ ಸ್ಟ್ರಿಕ್ಟಾಗಿ ಯು ಹ್ಯಾವ್ ಟು ಅಡಿಯರ್ ಟು ದಟ್ ಪ್ರೊವಿಷನ್ ಅಂತ ಹೇಳಿದರೆ ಅವ್ರು ಏನಾರು ಆಲ್ಟರ್ನೇಟ್ ಮಾಡಿ, ಇವರು ರಾತ್ರೋರಾತ್ರಿ ಜಾರಿ ಮಾಡಿಬಿಟ್ರೆ
ಈಗ ನೋಡಿ ಈ ಜನ ಕಷ್ಟಪಡ್ತಾ ಇರ್ತಕ್ಕ ಇದಕ್ಕೆ ಕಾರಣ ಇಂಡಿಗೋ ಒಂದೇ ಅಲ್ಲ DGCA ಕಾರಣ. ಕೇಂದ್ರ ಸರ್ಕಾರದಲ್ಲಿ ನೋಡಪ್ಪ DGCA ಯಾರ ಅಧೀನದಲ್ಲಿ ಬರ್ತದ್ರಿ? ಇಟ್ ಈಸ್ ಕಮಿಂಗ್ ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ. ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್.